ಹಾಯ್ ಎಲ್ಲರಿಗೂ. ನಾನು ಫಸ್ಟ್ ಟೈಮ್ ಕಸ್ಟಮರ್ನ ಬ್ಲೌಸಿಗೆ ಎಂಬ್ರಾಯ್ಡರ್ ವರ್ಕ್ ಮಾಡ್ತಾಯಿದ್ದೇನೆ. ಇದು ನನಗೆ ರಿಂಗು ತೊಲಿಸಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಅಂದರೆ ಕ್ಯಾನ್ವಸ್ ಇಡಬೇಕಲ್ಲ, ಹಾಗಾಗಿ ಕ್ಯಾನ್ವಸ್ ಇಟ್ಟು ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಈ ಕಾಟನ್ ಬಟ್ಟೆಗೆಲ್ಲ ಕ್ಯಾನ್ವಸ್ ಬೇಡ ಅಂತ ಅನಿಸ್ತದೆ. ನಾನು ಇಡಲಿಲ್ಲ, ನಾನು ಹಾಗೆ ಕಲಿಯುವಾಗ ಕ್ಯಾನ್ವಸ್ ಇಡಲಿಲ್ಲ. ಇಂಥ ಬಟ್ಟೆಗೆ ಅಂದರೆ ಇದು ತುಂಬ ತೆಳು ಬಟ್ಟೆ, ತುಂಬ ತೆಳು ಅಂದರೆ ನಾವು ರಿಂಗ್ ಹಾಕಿ ಅಷ್ಟು ಜಾಗ್ರತೆಯಿಂದ ಅದನ್ನು ಟೈಟ್ ಮಾಡಬೇಕು. ಇಲ್ಲದಿದ್ದರೆ ಬಟ್ಟೆ ನೂಲು ದೂರ ದೂರ ಆಗ್ತದೆ. ಅಷ್ಟು ಕೂಡ ಬಟ್ಟೆ ಅಂದರೆ ರಿಂಗ್ ಹಾಕಿ ಎಳೆಯುವಾಗ ಸ್ವಲ್ಪ ಇದಾಗ್ತದೆ, ಡ್ಯಾಮೇಜ್ ಆಗುವ ಚಾನ್ಸಸ್ ಇದೆ. ನನಗೆ ಮಾತ್ರ ಇದು ಬಟ್ಟೆ ಸ್ವಲ್ಪ ದೊಡ್ಡದಿದ್ದ ಕಾರಣ ಆಯಿತು, ಮತ್ತು ಸ್ಲೀವಿಗೆ ಪಫ್ ಕೊಡುವ ಕಾರಣ ನನಗೆ ಅಡ್ಜಸ್ಟ್ ಆಯಿತು. ನಾನು 2-3 ಕಡೆಯಲ್ಲಿ ತೆಗೆದು ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದೇನೆ. ಅಂದರೆ ನನಗೆ ಕರೆಕ್ಟ್ ಬರಲಿಲ್ಲ, ಫಸ್ಟ್ ಟೈಮ್ ಮಾಡೋದಲ್ಲ. ನಾನು ಮಾಡ್ಬೋದು ಅಂದರೆ ಆ ಡಿಸೈನ್ ನಾನು ಬೇರೆ ಬಟ್ಟೆಯಲ್ಲಿ ಮಾಡುವಾಗ ಸರಿಯಾಗಿ ಆಗಿದೆ. ಹಾಗೆ ನಾನು ಟ್ರೈ ಮಾಡಿದೆ. ಇದಕ್ಕೆ ಅರ್ಧ ಮಾಡಿದ ಮೇಲೆ ನನಗೆ ಬೇರೆ ಟೈಲರ್ ಹತ್ರ ಅಂದರೆ ವರ್ಕ್ ಮಾಡುವವರ ಹತ್ರ ಕೊಡಲಿಕ್ಕೆ ಸರಿ ಆಗಲಿಲ್ಲ, ಅಂದರೆ ಬೇಡಂತಾಯಿತು. ನಾನು ಮಾಡಿದ್ದು ಹೇಗಾದರೂ ಮಾಡಿ ಕಸ್ಟಮರ್ಗೆ ಮಾಡಿ ಕೊಡಬೇಕು ಅಂತ ನಾನೇ ಟ್ರೈ ಮಾಡಿದೆ. ಅಂತೂ ಇಂತೂ ಇದನ್ನು ಎಂಬ್ರಾಯ್ಡರ್ ವರ್ಕ್ ಮಾಡಿ ಕಸ್ಟಮರ್ಗೆ ನಾನು ಕೊಟ್ಟಿದ್ದೇನೆ. ಕೆಲಸ ಎಂದೆ എന്ത് കാണില്ല വീഡിയോ എന്താ പനിയാക്കണല്ലേ? അത് പനിയാക്കുന്നത് അവ ഡിസൈൻ ആക്കണം. അതെ ആക്കണില്ല തരണ്ട. ಹಾಯ್ ಆಗಿ ಹಾಯ್ ಹಾಯ್ ಚೆಲ್ಲಿ ನೀಗ ಹಾಕಿ ಹಾಯ್ ಹಾಯ್ ಅದ ಹಾಯ್ ಕೋಲು ಅಕ್ಕನ ನಿಂಗ ಬಿಲ್ಕಿ ಗೋಕನಿಲೆ ಟೈಟ್ ಹಾಕಿ ಎಂದೇದಪ್ಪೋ ಡಿಸೈನ್ ಹಾಕೊಂಡು ಡಿಸೈನ್ ತುಳಿ ಹಾಗೆ ನಾನು ಸ್ವಲ್ಪ ಹೊತ್ತು ಮಗು ಹತ್ರ ಕೂಡ ಮಾತಾಡುವ ವಿಡಿಯೋನ ಹಾಗೆ ಇಟ್ಟಿದ್ದೇನೆ. ನನಗೆ ಅಂದರೆ ಖುಷಿ ಆಗ್ತದೆ ಅವನು ಮಾತಾಡುವಾಗ. ನಮ್ಮ ಹತ್ತಿರ ಮನೆಯವರು, ಅದನ್ನು ನನಗೆ ಡಿಲೀಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೇನೆ. ಖುಷಿ ಆಗ್ತದೆ ಆ ಮಗುನ ಹತ್ರ ಮಾತಾಡಲಿಕ್ಕೆ. ಹಾಗಾಗಿ ನನಗೆ ಎಂಬ್ರಾಯ್ಡರಿ ವರ್ಕ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಆಯಿತು. ಇದು ಮಾತ್ರ ಬಟ್ಟೆ ಮಾತ್ರ ಅಷ್ಟು ಒಳ್ಳೆಯದಿಲ್ಲ ಅಂತಷ್ಟೇ. ಕಸ್ಟಮರ್ಗೆ ಎಂತ ಗೊತ್ತುಂಟ, ಅವರ ಟೈಮಿಂದ 10 ದಿವಸ ಮುಂಚೆ ಕೊಟ್ಟಿದ್ದೇನೆ ನಾನು ಈ ಎಂಬ್ರಾಯ್ಡರಿ ವರ್ಕ್ ಮಾಡಿ.
10 ದಿವಸ ಮುಂಚೆನೇ ಕೊಟ್ಟಿದ್ದೇನೆ. ಅಂದರೆ ನನಗೆ ಅವರೆಂತ ಹೇಳ್ತಾರೋ ಅಂತ ಆ ಥರ ಆಯಿತು. ಮಾಡಲಿಕ್ಕೆ ಹೊರಟಾಗಿದೆ, ಮತ್ತು ನನಗೆ ಬೇರೆ ಟೈಲರ್ ಹತ್ರ ಕೊಡಲಿಕ್ಕೆ ನನಗೆ ಸರಿಯಾಗಲಿಲ್ಲ. ಹಾಗಾಗಿ ನಾನೇ ಮಾಡಿದೆ. ನೀವು ಕೂಡ ನೋಡಿ ಹೇಗೆ ಆಗಿದೆ ಅಂತ. ಇದು ಮಾತ್ರ ಸ್ವಲ್ಪ ಹಳೆಯ ವೀಡಿಯೋ, ಅಂದರೆ ನಾನು ಮೆಷಿನ್ ತೆಗೆಯುವಾಗ ಮಾಡಿದ್ದು ವೀಡಿಯೋ. ಮೆಷಿನ್ ತೆಗೆದು ಅದೇ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ಇವಾಗ ಮಾತ್ರ 3-4 ತಿಂಗಳಾಯಿತು ನಾನು ಮಿಷಿನನ್ನು ಮುಟ್ಟದೆ. ಹಾಗೆ ಇದು ನನಗೆ ಫಸ್ಟ್ ನಾನು ಮಾಡಿದ ವರ್ಕ್ ಅಲ್ವಾ, ಅದಕ್ಕೋಸ್ಕರ ಹಾಕಬೇಕು ಅಂತಾಯಿತು. ಹಾಗಾಗಿ ಹಾಕ್ತಾಯಿದ್ದೇನೆ. ಹಾಗೆ ನಾನು ಫಸ್ಟ್ ಟೈಮ್ ಮಾಡಿದ ವರ್ಕ್ ಅಂತೇಳಿ ದುಡ್ಡೇನು ತುಂಬ ತಗೊಳ್ಳಿಲ್ಲ. ನಾನು ಫ್ರೀಯಾಗಿ ಮಾಡಿಕೊಡುವ ಅಂತ ಇತ್ತು. ಆದರೆ ಬೇಡ, ಫಸ್ಟ್ ಮಾಡಿದ ವರ್ಕಿನದ್ದು ದುಡ್ಡು ಅಂತೇಳಿ 100 ರೂಪಾಯಿಯನ್ನು ತಗೊಂಡಿದ್ದೇನೆ. 100 ಅಥವಾ 150 ಅಷ್ಟೇ. ಅಷ್ಟೇ. ನೋಡಿ ಈ ಥರ ಆಗಿದೆ ಬ್ಲೌಸ್ ಸ್ಟಿಚ್ ಆಗುವಾಗ. ಮಾತ್ರ ಬೇಗನೆ ರೆಡಿ ಮಾಡಿದೆ, ಅದನ್ನು ಮಾಡಿ ಅವರಿಗೆ ಕಾಲ್ ಮಾಡಿದೆ. ಇದು ಹತ್ತಿರದಿಂದ ನೋಡುವಾಗ ಫಿನಿಶಿಂಗ್ ಇಲ್ಲ ಅಂತ ಕಾಣ್ತದೆ, ದೂರದಿಂದ ಚೆಂದ ಕಾಣ್ತಾ ಉಂಟು. ಮತ್ತು ಈ ಥರ ಸ್ಲೀವ್ ಇದ್ದ ಕಾರಣ ನನಗೆ ಬಟ್ಟೆ ಅಡ್ಜಸ್ಟ್ ಆಯಿತು, ಇಲ್ಲದಿದ್ದರೆ ಬಟ್ಟೆ ಸಾಕಾಗ್ತಿರಲಿಲ್ಲ. ಅಂದರೆ ಬ್ಯಾಕ್ ನೆಕ್ ಮಾಡುವಾಗ 2-3 ಕಡೆಯಲ್ಲಿ ನಾನು ಮಾಡಿದ್ದೇನೆ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.